ಮನಸ್ಸಿನ ಮಾತು ಚಾನಲ್ಗೆ ಸ್ವಾಗತ. ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಪ್ರತಿನಿತ್ಯ ಹಗಲು ರಾತ್ರಿ ಮಕ್ಕಳಿಗೆ ಡೈಪರ್ ಹಾಕುವುದರಿಂದ ಮುಂದೊಂದು ದಿನ ಗಂಭೀರ ಕಾಯಿಲೆಗಳಿಗೆ ತುತ್ತಾಗಬಹುದು ಎಂದು ಫ್ರಾನ್ಸ್ನಲ್ಲಿ ನಡೆದ ಸಂಶೋಧನೆ ಹೇಳಿದೆ. ಡೈಪರ್ನಲ್ಲಿ 38 ರಾಸಾಯನಿಕಗಳನ್ನು ಗುರುತಿಸಲಾಗಿದೆ. ಹೆಚ್ಚಿನ ರಾಸಾಯನಿಕಗಳು ಹಾರ್ಮೋನ್ಗಳಿಗೆ ಅಡ್ಡಿಪಡಿಸುತ್ತದೆ, ಸುರಕ್ಷಿತವಾಗಿಲ್ಲ, ಆರೋಗ್ಯವನ್ನು ಹಾಳು ಮಾಡುತ್ತವೆ, ಅವಶ್ಯಕತೆಗೆ ತಕ್ಕಾಗಿ ಬಳಸಬೇಕು, ಅತಿಯಾಗಿ ಅವಲಂಬಿಸುವುದು ಸೂಕ್ತವಲ್ಲ ಅಂಥೇಳಿ ಹೇಳ್ತಾರೆ. ಸೋಂಕಿನಿಂದ ಚರ್ಮ ಕೆಂಪಗಾಗುವುದು ಕಂಡುಬಂದರೆ ಡೈಪರ್ ತೆಗೆಯಬೇಕು. ಒದ್ದೆಯಾದ ಬಳಿಕ ಪ್ರತಿ ಬಾರಿಯೂ ಡೈಪರ್ ತೆಗೆಯಬೇಕು. ರೋಗ ನಿರೋಧಕ ಶಕ್ತಿ ಕಡಿಮೆ ಮಾಡುತ್ತೆ ಇದು. ಡೈಪರ್ ರ್ಯಾಷಸ್, ಗುಳ್ಳೆಗಳು, ಉರಿಯೂತ ಇಲ್ಲಿ ಕಾಣಿಸ್ಕೊಳ್ತವೆ. ಸರಿಯಾದ ಗಾತ್ರದ ಡೈಪರ್ ಬಳಸುವುದು ಸೂಕ್ತವಾಗಿರುತ್ತೆ. ಉತ್ತಮ ಗುಣಮಟ್ಟದ ಡೈಪರ್ ಬಳಸಬೇಕು. ರಾತ್ರಿ ಸಮಯದಲ್ಲಿ ಮಾತ್ರ ಡೈಪರ್ ಬಳಸುತ್ತಿದ್ದವರು ಮಗುವಿನ ಚರ್ಮ ಗಮನಿಸುತ್ತಿರಬೇಕು. ಕೆಲವೊಮ್ಮೆ ಸ್ವಲ್ಪ ಸಮಯ ಧರಿಸಿದರೂ ಕೆಲವೊಮ್ಮೆ ಸಮಸ್ಯೆಗಳು ಉಂಟಾಗ್ತವೆ. ಡೈಪರ್ ತೆಗೆದ ತಕ್ಷಣ ಪೌಡ್ರನ್ನು ಹಚ್ಚಬೇಕು. ಸ್ವಲ್ಪ ಗಾಳಿ ಆಡಲಿಕ್ಕೆ ಬಿಡಬೇಕು. ಕೆಂಪು ಗುಳ್ಳೆ, ದದ್ದು, ಚರ್ಮ ಸಮಸ್ಯೆ ಉಂಟಾದರೆ ಡೈಪರನ್ನು ಹಾಕಬಾರ್ದು. ಮಗುವಿನ ಮೂತ್ರದ 10 ಪಟ್ಟು ಹೆಚ್ಚು ವೈರಸ್ಸು ಡೈಪರ್ನಲ್ಲೇ ಕಂಡುಬರುತ್ತದಂತೆ. ಲಿವರ್ ಮತ್ತು ಚರ್ಮದ ಸಮಸ್ಯೆ ಇದು ಕಾರಣವಾಗಿರುತ್ತೆ. ಮಕ್ಕಳಿಗೆ ತಪ್ಪದ ಡೈಪರ್ ಹಾಕುವುದರಿಂದ ಬಂಜೆತನಕ್ಕೂ ಕೂಡ ಕಾರಣವಾಗಬಹುದು. ಡೈಪರ್ ಹಾಕುವುದರಿಂದ ಮಗುವಿಗೆ ನಡೆದಾಡಲು ಕೂಡ ತೊಂದರೆ ಆಗುತ್ತೆ. ದಿನದ ಕೆಲ ಸಮಯ ಮಗುವಿಗೆ ಹಾಗೆ ಆಟ ಆಡಲಿಕ್ಕೆ ಬಿಡಬೇಕು. ಯಾವಾಗಲೂ ಡೈಪರನ್ನು ಹಾಕಿ ಬಿಡಬಾರ್ದು. ಅತ್ಯುತ್ತಮ ಸಲಹೆ ಏನಂದರೆ ಈ ಲಂಗೋಟಿ ಬಳಕೆ ಮಕ್ಕಳಿಗೆ ಉತ್ತಮವಾಗಿರುವಂಥದ್ದು. ಡೈಪರ್ ಬದಲು ಮೆತ್ತನೆಯ ಬಟ್ಟೆಯಿಂದ ಮಾಡಿರುವಂತಹ ಲಂಗೋಟಿ ಹಾಕುವುದರಿಂದ ಹೆಚ್ಚು ಆರಾಮವಾಗುತ್ತದೆ. ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ ಇರೋದಿಲ್ಲ. ಮಕ್ಕಳು ಕೂಡ ಆರೋಗ್ಯವಾಗಿರ್ತಾರೆ, ಹಣವೂ ಕೂಡ ಉಳಿತಾಯ ಆಗತ್ತೆ.